ಇದ್ದೀರಾ ಸುವರ್ಣ. ನಮಸ್ಕಾರ ಸರ್. ನಮಸ್ಕಾರ. ಕ್ಯೂ ಸಾಬ್, ಗಾಡಿನ ಸ್ಟಾಪ್ ಮಾಡಿದ್ರಿ. ನನ್ನ ಹತ್ರ ಡಾಕ್ಯುಮೆಂಟು, ಲೈಸೆನ್ಸು, ಇನ್ಶೂರೆನ್ಸು ಎಲ್ಲ ಪಕ್ಕ ಇದೆ ಸಾಬ್. ಗೊತ್ತಯ್ಯ, ನಿನ್ನ ಹತ್ರ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ಅಂತ ಗೊತ್ತಿದೆ. ಅದಕ್ಕೆ ಜನ ನಿನ್ನನ್ನ ಪಕ್ಕಾ ಪನ್ನಾಲಾಲ್ ಅಂತ ಕರೀತಾರೆ ಅನ್ನೋದು ಗೊತ್ತಿದೆ. ಮತ್ತೆ ಗಾಡಿ ಯಾಕೆ ನಿಲ್ಸಿದ್ರಿ ಸಾಬ್? ಎಲ್ಲಿಂದ ಬರ್ತಿದ್ಯಾ? ಅದು ಹಿಂಗೆ ಯಾವುದೋ ವ್ಯವಹಾರದ ಮೇಲೆ ಹೋಗಿದ್ದೆ. ಏನ್ ವ್ಯವಹಾರ? ಅದು ಸುಮ್ಮನೆ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಬೇಡ. ನೀನು ಅಹಲ್ಯ ಮನೆಯಿಂದ ಬರ್ತಾ ಇರೋದನ್ನ ನಾನು ನೋಡಿದ್ದೀನಿ. ನಿನ್ಗೂ ಅವಳಿಗೂ ಏನು ವ್ಯವಹಾರ ಹೇಳು? ಅದು ಸರ್, ಸ್ವಲ್ಪ ಗೋಲ್ಡನ್ನ ಪ್ಲೆಡ್ಜ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಓ, ಪರವಾಗಿಲ್ಲ ಕಣ್ರಯ್ಯ. ಗಿರ್ವಿ ವ್ಯವಹಾರನ ಡೋರ್ ಟು ಡೋರ್ ಸರ್ವಿಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಓ, ಮನೆಗೂ ಬಂದು ಚಿನ್ನ ಅಡಮಾನ ಇಟ್ಕೊಂಡು ದುಡ್ಡು ಕೊಟ್ಬಿಟ್ಟು ಹೋಗ್ತೀರಾ? ಗುಡ್ ಗುಡ್. ಬೇಜಾನ್ ಕತೆ ಕೇಳಿದ್ದೀನಿ. ನಮ್ಮಲ್ಲೂ ಒಳ್ಳೊಳ್ಳೆ ಕತೆಗಾರರಿದ್ದಾರೆ. ಒಂದಲ್ಲ ಎರಡಲ್ಲ, 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ನಮಗೆ. ನೀನು ರಾಜಸ್ಥಾನದಿಂದ ಬಂದು ಈ ತರಂಗ, ತುಷಾರ, ಸುಧಾ ಈ ಕತೆ ಹೇಳ್ಬೇಡ ನೀನು ನನಗೆ. ಹೇಳು, ಅಹಲ್ಯ ನಿನ್ನನ್ನು ಯಾಕೆ ಕರ್ಸಿದ್ದು? ಇಲ್ಲೇ ಹೇಳ್ತೀಯೋ ಇಲ್ಲ ಸ್ಟೇಷನ್ಗೆ ಬಂದು ಹೇಳ್ತೀಯೋ? ಇಲ್ಲ ಸಾಬ್, ಹೇಳ್ತೀನಿ ಸಾಬ್, ಹೇಳ್ತೀನಿ. ಅದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಅಹಲ್ಯಾಜಿ. ಡಾಕ್ಯುಮೆಂಟ್ ಪಕ್ಕ ಇದ್ರೆ ನಮ್ದು ವ್ಯವಹಾರನೂ ಪಕ್ಕ ಇರ್ತದೆ. ಅದಕ್ಕೆ ನಮ್ಮನ್ನ ಪಕ್ಕಾ ಪನ್ನಾಲಾಲ್ ಅಂತ ಕರೆಯೋದು. ಆದಷ್ಟು ಬೇಗ ಈ ಮನೇನ ಮಾರೋದಕ್ಕೆ ಏರ್ಪಾಡು ಮಾಡಿ ಸೆಟ್ಟುಜಿ. ಅಲ್ಲ, ಈಗ ಮನೆ ಮಾರುವಂತ ಪ್ರಾಬ್ಲಮ್ ಏನಾಗಿದೆ ನಿಮ್ಗೆ? ಅಂತ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಸೆಟ್ಜಿ. ಇದ್ದೊಬ್ಳು ಮಗಳಿಗೆ ಮದುವೆ ಮಾಡಿದ್ದಾಯ್ತು. ಇನ್ನೋರದ್ದು ನಾನೊಬ್ಳೆ. ನನಗೆ ಯಾಕೆ ಇಷ್ಟು ದೊಡ್ಡ ಮನೆ ಅಂತ. ಅದಕ್ಕೆ ಈ ಮನೆ ಮಾರಿ ಬಂದು ದುಡ್ಡಲ್ಲಿ ಅಳಿಯ ಮಗಳಿಗೊಂದು ಪಾಲು ಕೊಟ್ಟು ಮಿಕ್ಕದನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ನಾನು ಯಾವುದಾದ್ರೂ ಬಾಡಿಗೆ ಮನೇಲಿದ್ರಾಯ್ತು ಅಂತ. ಒಳ್ಳೆ ಐಡಿಯಾನೇ. ಹಿಂದೆ ಕಷ್ಟಕ್ಕೆ ಅಂತ ನಿಮ್ಮ ಹತ್ರ ಸಣ್ಣ ಪುಟ್ಟ ಲೇವಾದೇವಿ ಮಾಡಿದ್ದೀನಿ. ನೀವು ಆತ್ಮೀಯರು ಅಂತ ಹೇಳ್ತಾ ಇದ್ದೀನಿ. ಈ ವ್ಯವಹಾರ ಮುಗಿಯೋ ತನಕ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ಸರ್, ಮನೆ ಮಾರ್ತಿದ್ದೀನಿ ಅಂತ ಒಬ್ರಿಗೆ ಗೊತ್ತಾದ್ರೆ ಸಾಕು, ಇಡೀ ಊರಿಗೆ ಸುದ್ದಿ ಹರಡ್ಬಿಡುತ್ತೆ. ಆಮೇಲೆ ಈ ವಿಷಯ ರಿಲೇಟಿವ್ಸ್ಗೆಲ್ಲ ಗೊತ್ತಾದ್ರೆ ಸುಮ್ಮನೆ ಇಲ್ಲದೆ ಇರೋ ಕಷ್ಟನೆಲ್ಲ ಹೇಳ್ಕೊಂಡು ಬಂದು ಸಾಲ ಕೇಳ್ತಾರೆ. ಸಾಲ ಕೊಟ್ರೆ ವಾಪಸ್ ಬರೋದಿಲ್ಲ ಅಂತ ಗೊತ್ತಿದ್ರು ಹೇಗೆ ಕೊಡೋದು? ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಏನ್ ಮಾಡೋದು ಸೆಜ್ಜಿ? ಅದಕ್ಕೆ ನಾನಿಲ್ಲಿ ಲೋಕಲಲ್ಲಿ ಯಾರಿಗೂ ಹೇಳಲಿಲ್ಲ, ನಿಮಗೆ ಹೇಳ್ತಿರೋದು. ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರಾದರೂ ಒಳ್ಳೆ ಬಯರ್ಸ್ ಇದ್ರೆ ಹೇಳಿ. ಹಾಗೆ ಆದಷ್ಟು ಬೇಗ ಈ ಡೀಲಿಂಗ್ನ ಮುಗಿಸ್ಕೊಟ್ಬಿಡಿ ಪ್ಲೀಸ್. ಆಯಿತು ಅಹಲ್ಯಾಜಿ, ನಾನು ಈ ಡಾಕ್ಯುಮೆಂಟನ್ನು ತೊಗೊಂಡು ಹೋಗ್ತೀನಿ. ನಾನು ಇನ್ನು ಬರಲಾ? ನಮಸ್ತೆ. ನಾನು ಹೇಳಿದ್ದು ನೆನಪಿದೆಯಲ್ಲ, ಯಾರಿಗೂ ಗೊತ್ತಾಗೋದು ಬೇಡ. ನೀವೇನು ಯೋಚನೆ ಮಾಡಬೇಡಿ, ವಿಷಯ ನನಗೆ ಬಿಟ್ಬಿಡಿ. ನಾನು ಇನ್ನು ಬರಲಾ? ಇಷ್ಟೇ ಸಬ್ ನಡೆದಿದ್ದು. ಓಹೋ, ಅಹಲ್ಯ ಮನೆನ ಗುಟ್ಟಾಗಿ ಮಾರಿ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದಾಳ. ಲೋ ಸೇಟು, ಆ ಮನೆ ಯಾರ್ದು ಅಂತ ಗೊತ್ತೇನೋ ನಿನಗೆ? ಗೊತ್ತು ಸಾಬ್, ಅಹಲ್ಯ ಅವ್ರದ್ದು. ಡಾಕ್ಯುಮೆಂಟ್ ಎಲ್ಲ ಅವ್ರ ಹೆಸರಲ್ಲೇ ಇದೆ, ಬೇಕಾದ್ರೆ ನೋಡಿ. ಓ, ಪಕ್ಕಾ ಸಾಬ್, ಡಾಕ್ಯುಮೆಂಟ್ ಪಕ್ಕಾ. ಅದೇನ್ ಪಕ್ಕಾ ಮನೆ ಮುಂಡಾಮೋಸ್ತು. ಪಕ್ಕ ಅಂತೆ ಪಕ್ಕ. ಏನ್ ನೋಡಿದ್ಯೋ ಪಕ್ಕ? ಯಾಕೆ ಸಾಬ್,
ಮನೆ ಪಕ್ಕ ಅಹಲ್ಯಾಜಿ ಹೆಸರಿಗೇನೆ ರಿಜಿಸ್ಟರ್ ಆಗಿದೆ, ಪತ್ರನೂ ಅವ್ರ ಹೆಸರಲ್ಲೇ ಇದೆ, ಬೇಕಾದ್ರೆ ನೋಡಿ. ಆಯ ಲೋ ಸೇಟು, ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿ ಇದ್ದಾಕ್ಷಣ ಪ್ರಾಪರ್ಟಿ ಅವ್ರದ್ದಾಗ್ಬಿಡಲ್ಲ. ಆ ಪ್ರಾಪರ್ಟಿ ನಿಜವಾಗ್ಲೂ ಯಾರ್ದು ಅಂತ ಗೊತ್ತೇನೋ? ಯಾರ್ದು ಸಾಬ್? PWD ಮಿನಿಸ್ಟ್ರು ವಜ್ರಮುನಿಗೌಡ್ರ ಹೆಸರು ಕೇಳಿದ್ದೇನೋ? ಕೇಳಿದ್ದೀನಿ ಸಾಬ್. ಅವ್ರ ಆಸ್ತಿ ಅದು. ಮತ್ತೆ ಅಹಲ್ಯ ಹೆಸರಲ್ಲಿ? ಆಯಾ ಅದೊಂದು ದೊಡ್ಡ ಕತೆ. ಒಂದು ಕಾಲದಲ್ಲಿ ವಜ್ರಮುನಿಗೌಡ್ರು ಅಹಲ್ಯನ ಇಟ್ಕೊಂಡಿರೋಳಲ್ವಾ, ಅದಕ್ಕೆ ಸುಮ್ಮನೆ ಇಟ್ಕೊಂಡಿರ್ಲಿ ಅಂತ ಆ ಮನೇನ ಅವಳ ಹೆಸರಿಗೆ ಬರ್ಕೊಟ್ರು. ಆದ್ರೆ ಇತ್ತೀಚೆಗೆ ಅವ್ರ ಸಂಬಂಧ ಬಿಟ್ಕೊಂಡಿದೆ. ಅಹಲ್ಯ ಜೊತೆ ಸಂಬಂಧ ಬಿಟ್ಟ ಮೇಲೆ ಮನೆ ಯಾಕೆ ಅವಳ ಹೆಸರಿಗೆ ಬಿಡಬೇಕು? ಅದಕ್ಕೆ ಗೌಡ್ರು ವಾಪಸ್ ಕೇಳಿದ್ರು. ಅದಕ್ಕೆ ಆ ಅಹಲ್ಯ ಗೌಡ್ರು ಮೇಲಿನ ಗಾಂಧಿ ಟೋಪಿ ತೆಗೆದುಬಿಟ್ಟು ಮಕ್ಮಲ್ ಟೋಪಿ ಹಾಕೋದಕ್ಕೆ ನೋಡ್ತಿದ್ದಾಳೆ. ವಾಪಸ್ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಲು. ಬಿಡ್ತಾರ ಗೌಡ್ರು? ಆ ಮನೇನ ವಾಪಸ್ ಕೊಡ್ಸೋ ಡೀಲ್ನ ಇನ್ಸ್ಪೆಕ್ಟರ್ ಜಯದೇವ್ ಒಪ್ಪಿಸಿದ್ದಾರೆ. ಅಂದ ಹಾಗೆ ಆ ವಜ್ರಮುನಿ ಗೌಡ್ರು ಬೇರೆ ಯಾರು ಅಲ್ಲ, ನನ್ನ ಮಾವ, ಸಾಕ್ಷಾತ್ ಹೆಣ್ಕೊಟ್ ಮಾವ. ಹೆಣ್ಕೊಟ್ ಮಾವ ಹೇಳಿದ್ಮೇಲೆ ಕಣ್ಗೊತ್ಕೊಂಡು ಮಾಡಬೇಕಾದ್ದು ನನ್ನ ಕರ್ತವ್ಯ ತಾನೆ. ಸದ್ಯಕ್ಕೆ ಅದೇ ಡ್ಯೂಟಿ ಮಾಡ್ತಾ ಇದ್ದೀನಿ. ನನ್ನ ಕಣ್ ತಪ್ಪಿಸಿ ಆ ಅಹಲ್ಯ ಆ ಮನೆ ಒಂದು ಇಟ್ಕೇನು ಮಾರೋಕ್ಕಾಗಲ್ಲ. ಈಗ ಹೇಳು ಸೇಟು, ಆ ಮನೆನ ಡೀಲ್ ಮಾಡ್ತೀಯಾ? ಅಯ್ಯೋ ಇಲ್ಲ ಸಾಬ್, ಡಾಕ್ಯುಮೆಂಟ್ನ ಈಗಲೇ ವಾಪಸ್ ಕೊಟ್ಬಿಡ್ತೀನಿ. ನೀನು ಮಾಡ್ತೀಯ, ಆದ್ರೆ ನಮ್ಮ ಪರವಾಗಿ ಮಾಡ್ತೀಯ. ಮತ್ಲಬ್? ಅಹಲ್ಯ ಮನೆನ ನಮ್ಮ ಕೈ ವಶ ಮಾಡ್ಕೊಳ್ಳೋದಕ್ಕೆ ನೀ ನಮ್ಮ ಕೈ ಜೋಡಿಸ್ತೀಯ. ಅಲ್ಲ ಸಾಬ್, ಅಲ್ಲ ನಾನು ಹೇಗೆ? ಆ ಡಾಕ್ಯುಮೆಂಟ್ಸ್ ಕೊಡಿ. ಸೇಟು, ನೀನು ಇಷ್ಟು ಮಾಡಿದೆ ಅಂದ್ರೆ ಮುಂದಿಂದು ನಾನು ನೋಡ್ಕೋತೀನಿ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಆ ಅಹಲ್ಯ ಬೀದಿಗೆ ಬಿದ್ದಿರ್ತಾಳೆ. ಏನ್ ಸೀಟು, ಮಾಡ್ತೀಯ ತಾನೆ? ಅದು ಅದು ಏನ್ ಸೇಟು, ಮೀನಾಮೇಷ ಎಣಿಸ್ತಿದ್ಯಾ? ಸೇಟು, ಹೋದ ವಾರ ಬನಶಂಕರಿ ದೇವಸ್ಥಾನದಲ್ಲಿ ಕಳ್ತನ ಆಯ್ತಲ್ಲ, ಅಲ್ಲಿ ಕಳ್ತನಾದ ದೇವಿ ಒಡವುಗಳೆಲ್ಲ ನಿನ್ನ ಅಂಗಡಿಗೆ ಬಂದುವಂತೆ. ನೀನು ಅದನ್ನ ಆಫ್ ರೇಟ್ಗೆ ಚೀಪ್ ರೇಟ್ಗೆ ತಗೊಂಡು ಕರಗಿಸ್ಬಿಟ್ಟಿಯಂತೆ, ಹೌದಾ? ಆಮೇಲೆ ಸಿಟಿಲಿ ನಡೀತಿರೋ ಚೈನ್ ಸ್ನ್ಯಾಚಿಂಗ್ನೆಲ್ಲ ನೀನೇ ಮಾಡಿಸ್ತಾ ಇದ್ದೆ ಅಂತ ಸುದ್ದಿ, ನಿಜನಾ? ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರ್ಬೇಕಲ್ಲ ಸೀಟು. ಒಂದ್ ಕಡೆ ಪೊಲೀಸು, ಮತ್ತೊಂದು ಕಡೆ ನನ್ನ ಪೊಲಿಟಿಷಿಯನ್ ಮಾವ, ಇವರಿಬ್ರು ಮಧ್ಯೆ ಸಿಗಾಕೊಂಡು ಸ್ಯಾಂಡ್ವಿಚ್ ಆಗೋದಕ್ಕಿಂತ ನಾನು ಹೇಳ್ದಾಗ ಮಾಡು, ನಮ್ಗೆ ಹೆಲ್ಪ್ ಮಾಡು. ಹಾ, ನೀನು ಮಾರ್ಜಿನ್ ಏನು ಸೇರಬೇಕು ಅದು ಸೇರುತ್ತೆ. ಅಫ್ಕೋರ್ಸ್ ಅಹಲ್ಯ ಕೊಡೋದಕ್ಕಿಂತ ಜಾಸ್ತಿನೇ ಇರುತ್ತೆ. ಆಯ್ತು ಸಾಬ್, ಮಾಡ್ತೀನಿ. ಗುಡ್, ವೆರಿ ಗುಡ್. ಬದುಕೋದನ್ನ ನಿಮ್ಮ ಹತ್ರ ನೋಡಿ ಕಲಿಬೇಕು. ಈಗಲೇ ಹೋಗು, ನಾನು ಹೇಳಿದ ಕೆಲಸ ಮಾಡು. ಅಹಲ್ಯ ಅದಪ್ಪತನಕ್ಕೆ ಇವತ್ತೇ ಮುಹೂರ್ತ ನಡೆದೋಗ್ಲಿ. ತಗೋ. ಅರಿಬಿರಿ. ಯಾಕೆ ಸೇಟುಜಿ ಮತ್ತೆ ಬಂದ್ರಿ? ಏನಾದ್ರು ಮರ್ತ್ರ? ಇಲ್ಲ, ಅದೆಲ್ಲ ಏನೂ ಇಲ್ಲ ಅಹಲ್ಯಾಜಿ. ಮತ್ತಿನೇನು? ಇದ್ರ ಒರಿಜಿನಲ್ ಪೇಪರ್ಸು ನಿಮ್ಮ ಹತ್ರ ಇದೆ ಅಲ್ವಾ? ಒರಿಜಿನಲ್ ಪೇಪರ್ಸಾ? ಯಾಕೆ ಸೇಟುಜಿ, ಈ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಡೌಟ್ ಇದೆಯಾ? ಅಯ್ಯೋ ಹಾಗೇನಿಲ್ಲ ಮೇಡಮ್, ಜನ ಜೆರಾಕ್ಸ್ ಕಾಪಿ ಬಗ್ಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಒರಿಜಿನಲ್ ಕೇಳ್ತಾರೆ,
ನೀವು ಒರಿಜಿನಲ್ ಕೊಟ್ಟರೆ ಡೀಲ್ನ ಬೇಗ ಮುಗಿಸ್ಬಿಡ್ಬೋದು. ಕೊಡ್ತೀರಾ? ಅದು ಯಾಕೆ ಮೇಡಮ್, ನಮ್ಮ ಮೇಲೆ ನಂಬಿಕೆ ಇಲ್ವಾ? ಅಯ್ಯಯ್ಯೋ, ನಿಮ್ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಸೆಟ್ಟಿ. ಆದರೆ ಒರಿಜಿನಲ್ ಪೇಪರ್ಸ್ ಇಲ್ಲಿಲ್ಲ. ಸೇಫ್ ಆಗಿರಲಿ ಅಂತ ಬೇರೆ ಕಡೆ ಇಟ್ಟಿದ್ದೀನಿ. ಒರಿಜಿನಲ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಯಿತು, ನಾನು ತೊಗೊಂಡು ಬರ್ತೀನಿ. ಬಂದಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ, ನೀವು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಆಯಿತು ಮೇಡಮ್, ನಾನಿನ್ನು ಬರ್ತೀನಿ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸು ಅವ್ರ ಹತ್ರ ಇಲ್ಲ? ಹೌದು ಸಾಬ್, ಒರಿಜಿನಲ್ ಡಾಕ್ಯುಮೆಂಟು ಅವರ ಹತ್ರ ಇಲ್ವಂತೆ. ಎಲ್ಲೂ ಸೇಫ್ ಆಗಿ ಇಟ್ಟಿದ್ದಾರಂತೆ. ಅದನ್ನು ತರಿಸಿದ ಮೇಲೆ ನಿಮಗೆ ಫೋನ್ ಮಾಡಿ ಕರಿತೀನಿ ಅಂತ ಹೇಳಿದ್ದಾರೆ. ಸರಿ, ಹಾಗಿದ್ರೆ ಅವಳು ನಿನ್ಗೆ ಫೋನ್ ಮಾಡ್ತಿದ್ದ ಹಾಗೆ ನೀನು ನನಗೆ ಮಾಡ್ತೀಯಾ? ಓಕೆ ಆಗಲಿ ಸಾಬ್. ಡಬ್ಬಲ್ ಗೇಮ್ ಏನಾದರೂ ಆಡೋದಕ್ಕೆ ಪ್ರಯತ್ನ ಪಟ್ಟರೆ ಗೊತ್ತಲ್ಲ, ಫಿಟ್ ಮಾಡಿದೆ ಅಂದರೆ ಆಯಸ್ ಪೂರ್ತಿ ಜೈಲಲ್ಲೇ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು. ಹಾಗೆ ಮಾಡಿಬಿಡ್ತೀನಿ. ಇಲ್ಲ ಸರ್, ಅಹಲ್ಯ ಮೇಡಮು ಡಾಕ್ಯುಮೆಂಟ್ ನನ್ನ ಕೈ ತಲುಪಿಸಿದ್ದಾಗೆ ನಿಮ್ಮ ಕೈ ತಂದು ಕೊಟ್ಬಿಡ್ತೀನಿ ಸರ್. ಸರಿ, ಹೊರಡು. ಸರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಪದೇ 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 ಹೀಗೆ ಬಂದು ನನ್ನ ಮುಂದೆ ಕೈ ಚೆಲ್ಲಿ ನಿಂತ್ಕೋತಿರಲ್ಲ ನಾಗಾರ್ಜುನ್. ಸಿಚುಯೇಷನ್ನ ನೀ ಫೇಸ್ ಮಾಡಬೇಕು, ಪರಿಸ್ಥಿತಿ ವಿರುದ್ಧ ನೀವು ಹೋರಾಡಬೇಕು. ಅದನ್ನು ಬಿಟ್ಟು ಮಕ್ಕಳ ಥರ ಹೀಗೆ ಬಂದು ನನ್ನ ಮುಂದೆ ನಿಮ್ಮ ಕಷ್ಟಗಳನ್ನೆಲ್ಲ ತೋಡ್ಕೋತಿರಲ್ಲ ನಾಗಾರ್ಜುನ್. ಶ್ರಾವಣಿ, ಪರಿಸ್ಥಿತಿ ವಿರುದ್ಧ ನಾವು ಫೈಟ್ ಮಾಡ್ಬೋದು, ಗಂಡಸ್ರ ಮೇಲೆ ಫೈಟ್ ಮಾಡ್ಬೋದು. ಆದರೆ ಕವಿತಾ ಹೆಣ್ಣು ಹುಡುಗಿ, ಅವಳು ಕಣ್ಣೋಟ ಎದುರಿಸೋದಕ್ಕೆ ನಂಗೆ ಕಷ್ಟ ಆಗ್ತದೆ ಶ್ರಾವಣಿ. ಅಂದರೆ ಏನು? ನೀವು ಅವಳು ಹಾಕಿದ ಬಲೆಗೆ ಬಿದ್ದುಬಿಡ್ತೀನಿ ಅಂತ ಭಯನಾ? ಅದು ಭಯ ಅಲ್ಲ ಶ್ರಾವಣಿ, ಅಸಹ್ಯ. ಇಷ್ಟ ಇಲ್ಲದೆ ಇರೋ ಹುಡುಗಿ ಮೈ ಮೇಲೆ ಬಿದ್ದು ಬಂದು ಅಂದರೆ ಅದು ಅಸಹ್ಯ ಆಗಲ್ವಾ? ಶತಾಯ ಗತಾಯ ಯುದ್ಧ ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿರೋರು ಯಾವ ದಾರಿ ಬೇಕಾದರೂ ಬರ್ತಾರೆ. ಅಡ್ದಾರಿ ಗಿಡ್ದಾರಿ ಏನು ಬೇಕಾದರೂ ಹಿಡಿತಾರೆ. ನೀವು ತಾಳ್ಮೆಯಿಂದ ಇರಬೇಕು. ಈ ಪ್ರೀತಿ ಅನ್ನೋದು ತಪಸ್ಸು ಅಂತ ಹೇಳೋದಾದ್ರೆ ಆ ತಪಸ್ಸನ್ನ ಭಂಗ ಮಾಡೋದಕ್ಕೆ ಕವಿತಾಳಂತಹ 1000 ಜನ ಮೇನಕೆಯರು ಬರ್ತಾರೆ. ನಿಮ್ಮ ಕಣ್ಣಲ್ಲಿ ನನ್ನ ಬಿಂಬ ಅನ್ನೋದು ಬಲವಾಗಿ ತುಂಬಿಕೊಂಡಿದೆ ಅನ್ನೋದಾದ್ರೆ ಆ ಕಣ್ಣಿಗೆ ಬೇರೆ ಯಾವ ಹುಡುಗಿನೂ ಕಾಣೋದಿಲ್ಲ ನಾಗಾರ್ಜುನ್. ಮೊದಲು ನೀವು ದೃಢವಾಗಿರಿ, ಮನಸ್ಸನ್ನ ಗಟ್ಟಿಯಾಗಿಟ್ಕೊಳ್ಳಿ. ನಾನು ದೃಢವಾಗಿದ್ದೀನಿ ಶ್ರಾವಣಿ, ನೀನೇ ನನ್ನ ಹೆಂಡತಿ ಅನ್ನೋದ್ರಲ್ಲಿ ದೃಢವಾಗಿದ್ದೀನಿ. ಆದರೆ ಈ ತಪಸ್ಸು ಕೊನೆ ಆಗೋದು ಯಾವಾಗ ಶ್ರಾವಣಿ? ನನ್ನ ಪ್ರೀತಿ ನನಗೆ ಒಲಿಯೋದು ಯಾವಾಗ? ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕಲ್ವ ನಾಗಾರ್ಜುನ್? ಕಾಲ ಕಾಲ ಅಂತ ನಾವು ಕಾಲಹರಣ ಮಾಡ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ ಶ್ರಾವಣಿ. ಹೀಗೆ ಆದರೆ ಕಾಲ ಕೂಡ್ ಬರೋದಿಲ್ಲ, ಕಾಲ ಕಳೆದು ಹೋಗ್ತಾ ಇರತ್ತೆ. ಈ ಕಾಲದ ಪ್ರವಾಹದಲ್ಲಿ ನಾವು ನಮ್ಮ ಪ್ರೀತಿ ಎಲ್ಲನೂ ಕಳೆದು ಹೋಗ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ ಶ್ರಾವಣಿ. ಇಲ್ಲ ಶ್ರಾವಣಿ, ನಾವೇ ಏನಾದರೂ ಒಂದು ನಿರ್ಧಾರ ತಗೋಬೇಕಾಗಿದೆ. ನಮ್ಮ ನಿರ್ಧಾರ ಮನೆಯವ್ರ ನಿರ್ಧಾರಕ್ಕೆ ವಿರುದ್ಧವಾಗಿರಬಾರ್ದು ಅಂತ ನನ್ನ ನಿಲುವು. ಆ ನಿಲುವಿಗೆ ನಾನು ಯಾವತ್ತೂ ಬದ್ಧಳಾಗಿರ್ತೀನಿ. ಅಂದ್ರೆ ದೊಡ್ಡೋರ ಇಷ್ಟದ ವಿರುದ್ಧವಾಗಿ ನಮ್ಮ ಮದುವೆ ನಡಿಬಾರ್ದು. ಅವ್ರ ಒಪ್ಪಿಗೆಯಿಂದನೇ ನಮ್ಮ ಮದುವೆ ನಡಿಬೇಕು. ಮದುವೆ ಮಾಡಿಕೊಂಡು ದೊಡ್ಡವ್ರನ್ನ ಒಪ್ಪಿಸ್ಬೋದಲ್ವ? ಅಂತ ಒಂದು ಅವಕಾಶ ಇದೆಯಲ್ವಾ ಶ್ರಾವಣಿ? ಮದುವೆಗೆ ಒಪ್ಸೋದಕ್ಕೂ ಕಷ್ಟಪಡಬೇಕು. ಮದುವೆ ಮಾಡ್ಕೊಂಡು ಬಂದಿದ್ದೀವಿ, ಒಪ್ಕೊಳ್ಳಿ ಅಂತ ಒಪ್ಸೋದಕ್ಕೂ ಕಷ್ಟಪಡಬೇಕು. ಎರಡಕ್ಕೂ ಕಷ್ಟಪಡ್ಬೇಕಲ್ವ ನಾಗಾರ್ಜುನ್? ಅದೇ ಎಲ್ಲರನ್ನೂ ಒಪ್ಸಿ ಮದುವೆ ಮಾಡಿಕೊಂಡ್ರೆ ಆಗ ಜೀವನ ಪೂರ್ತಿ ಸುಖವಾಗಿರ್ಬೋದು ಅಲ್ವಾ?
ಯುದ್ಧ ಅಂತ ಬಂದಾಗ ಸಿದ್ಧಾಂತದ ಮಾತುಗಳಿಗೆ ಜಾಗ ಇರಬಾರ್ದು ಶ್ರಾವಣಿ. ಹಾಗೆ ಮಾಡಿದ್ರೆ ನನಗೂ ಕವಿತಾಗೂ ವ್ಯತ್ಯಾಸನೇ ಇರಲ್ಲ ನಾಗಾರ್ಜುನ್. ಶತ್ರು ಹೋದ ದಾರಿಯಲ್ಲೇ ನೀನು ಹೋಗು, ಶತ್ರು ಹಿಡಿದಿದ್ದ ಆಯುಧನೇ ನೀನು ಹಿಡಿ ಅಂತ ಯುದ್ಧದ ನೀತಿ ಹೇಳುತ್ತೆ. ಈಗ ಫೈನಲ್ ಆಗಿ ನೀವೇನು ಹೇಳ್ತೀರಾ? ನಾವಿಬ್ರು ಸೇರಿ ನಮ್ಮ ಮದುವೆ ವಿಷಯದಲ್ಲಿ ಒಂದು ನಿರ್ಧಾರ ತಗೋಬೇಕು ಅಂತ ಹೇಳ್ತೀನಿ. ಇಲ್ಲ ಅಂದರೆ ನಾನೇ ಬೇರೆ ನಿರ್ಧಾರ ತಗೋಬೇಕಾಗುತ್ತೆ. ಬರ್ತೀನಿ. ನಾಗಾರ್ಜುನ್, ನಾಗಾರ್ಜುನ ಶ್ರಾವಣಿನ ಮದುವೆ ಆಗ್ಬೇಕ? ನಿನಗೆ ಶ್ರಾವಣಿನೇ ಸೊಸೆಯಾಗಿ ಬರ್ಬೇಕ? ಈ ಮಾತು ಅಮ್ಮನ ಮುಂದೆ ಹೇಳ್ತೀಯ? ಎಷ್ಟು ಧೈರ್ಯ ಇದ್ರೆ ನಿನ್ ಬಾಯೆಲ್ಲ ಮಾತು ಬರುತ್ತೆ? ಆದ್ರೆ ಶ್ರಾವಣಿ ಪರ ನ್ಯಾಯ ಇದೆ ಅಲ್ವೇನ್ರಿ? ಈಗಾಗಲೇ ಶ್ರಾವಣಿಗೂ ನಮ್ ನಾಗಗೂ ಎಂಗೇಜ್ಮೆಂಟ್ ಆಗಿದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ನೀನು. ಆಯ್ತು, ಮುಗಿದೋಯ್ತು. ಶ್ರಾವಣಿ ಇನ್ನು ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಕನ್ಸ್ ಕಾಣೋದ್ ಬಿಟ್ಬಿಡು. ಲೋ ವಜ್ರ, 4 ಬಾರ್ಸಿ ಕೇಳೋ ಅಂದ್ರೆ ಪೂಸಿ ಹೊಡಿತಾ ಇದೆಯಲ್ಲೋ. ಅವಳು ಕವಿತನ್ನ ಸೊಸೆ ಅಂತ ಒಪ್ಪಿಕೊಂಡು ನಾಗಾರ್ಜುನನ ಮದುವೆಗೆ ಒಪ್ಸೋದಾದ್ರೆ ಈ ಮನೇಲಿ ಇರ್ಲಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೊರಟಾಗ್ಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಅವಳು ಕವಿತನ್ನ ಸೊಸೆ ಅಂತ ಒಪ್ಪಿಕೊಂಡು ನಾಗಾರ್ಜುನನ ಮದುವೆಗೆ ಒಪ್ಸೋದಾದ್ರೆ ಈ ಮನೇಲಿ ಇರ್ಲಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೊರಟಾಗ್ಲಿ. ಕಾವೇರಿ, ಅಮ್ಮ ಹೇಳಿದ ಮಾತು ಕೇಳಿಸ್ಕೊಂಡ? ಈಗ ನಿನ್ ಮುಂದೆ ಇರೋದು ಎರಡೇ ಆಯ್ಕೆ. ಒಂದು, ನಾಗಾರ್ಜುನನ್ನ ಕವಿತನ ಮದುವೆ ಒಪ್ಸೋದು, ಇಲ್ಲಾಂದ್ರೆ ನೀನೀ ಮನೆ ಬಿಟ್ಟು ಹೋಗೋದು. ಅದನ್ನು ಬಿಟ್ಟು ಮೂರನೇ ಯೋಚನೆ ಮಾಡಿದೆ ಅಂದ್ರೆ ಎಲ್ಲರ ಜೀವನನೂ ಮುರಾಬಟ್ಟೆ ಆಗುತ್ತೆ, ಮುಖ್ಯವಾಗಿ ನೀನು. ನಿನ್ ಜೀವನ. ಯಾಕೆಂದ್ರೆ ನೀನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಅಮ್ಮ, ನಡಿಯಮ್ಮ. ಸರ್, ಎಲ್ಲ ಮನೆ ಅವ್ರದ್ದು? ಇದೇ ಮನೆ ಸರ್. ಈಗ ಎಲ್ಲಿದ್ದಾಳು ಅವಳು? ಗಂಡ ಹೆಂಡತಿ ಇಬ್ಬರು ಮನೇಲೇ ಇದ್ದಾರೆ ಸರ್. ಗಂಡ ವೇಸ್ಟ್ ಪಾಡಿ ಕಣಯ್ಯ, ಪ್ರಯೋಜನ ಇಲ್ಲ. ಕೊಡುಕ್ ನನ್ನ ಮಗ. ನಮ್ಮ ಕತೆಗೆ ಹೀರೋಯಿನ್ನು ಆ ನರ್ಸು. ನನಗೆ ಅವಳು ಸಿಕ್ಕಿದ್ರೆ ಸಾಕು. ಇಷ್ಟೊತ್ತಾದ್ರೂ ಅವಳು ಈಚೆಗೆ ಬರಲಿಲ್ವಾ? ಇಲ್ಲ ಸರ್, ಇನ್ನೂ ಬಂದಿಲ್ಲ ಸರ್. ಸರಿ, ಅವಳು ಆಚೆಗೆ ಬರ್ತಿದ್ದ ಹಾಗೆ ಅಟ್ಯಾಕ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಹೊರಗೆ ಬರೋ ತನಕ ಏನು ಕಾಯ್ಬೇಕು ಸರ್? ಡೈರೆಕ್ಟಾಗಿ ಮನೆಗೆ ನಾವೇ ನುಗ್ಬಿಡೋಣ. ಬುದ್ಧಿ ಇದೆಯೇ ನಿನಗೆ? ನಾವು ಹಾಗೆ ಮಾಡಿದ್ರೆ ಅವಳು ಗಲಾಟೆ ಮಾಡಿ ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸಲ್ವನೆಯಾ? ಓ, ಇದು ಅನ್ಅಫಿಷಿಯಲ್ ರೇಡಾ? ಏನು ಕೇಸ್ ಸರ್? ಸರ್, ನಿಮ್ಮ ಅತ್ತೆಗೂ ನರ್ಸಿಗೂ ಏನೋ ಸಂಬಂಧ ಇದೆ ಅಂದ್ರಿ. ಏನು ಸಂಬಂಧ ಸರ್? ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತಾನೆ ಈ ನರ್ಸ್ನ ಹಿಡಿಯೋದಕ್ಕೆ ಬಂದಿರೋದು. ಇವಾಗ ಏನು ಮಾಡೋದು ಸರ್? ಅವಳು ಹೊರಗಡೆ ಬರಲಿ, ಹೇಳ್ತೀನಿ.
ಈ ಮನುಷ್ಯನ ಹೊರಗಡೆ ಬಿಟ್ಟರೆ ಊರೆಲ್ಲ ಅಲ್ದು ನನ್ನ ಕುತ್ತಿಗೆಗೆ ತರ್ತಾನೆ. ಇವನು ಮನೇಲಿರೋದೇ ಸರಿ. ಹರೀಶ ಕೆಲಸ ಮಾಡಿ, ನೀವು ಈ ಕಡೆಯಿಂದ ಬನ್ನಿ, ನಾನು ಈ ಕಡೆಯಿಂದ ಬರ್ತೀನಿ. ಹೋಗಿ.